ಆದಿಯಲ್ಲಿ ಕ್ಷರಾಕ್ಷರಾಖ್ಯದ್ವೇಧ ಅಕ್ಷರದೊಳು ರಮಾ ಮಧುಸೂದನರು ಕ್ಷರಗಳೊಳು ಪ್ರಕೃತಿ ಪ್ರಣವ ಕಾಲಗಳು ವೇದ ಮುಖ್ಯ ತೃಣಾಂತ ಜೀವರ ಭೇದಗಳ ನರಿತಿ ರಹಸ್ಯವ ಬೋಧಿಸದೆ ಮಂದರಿಗೆ ಸರ್ವತ್ರದಲ್ಲಿ ಚಿಂತಿಪುದು. ಜಯತ್ಯಜೋ ಖಂಡಗುಣೋರುಮಂಡಲಃ ಸದೋದಿತೋ ಜ್ಞಾನಮರೀಚಿಮಾಲಿ ಸ್ವಭಕ್ತಹಾರ್ದೋಚ್ಛತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮಭಾಸ್ಕರಃ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತಸಾರ ವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತಸಾರ ಪಿತೃಗಣ ಸಂಧಿ ಪದ್ಯ 25. ಆದಿಯಲ್ಲಿ ಕ್ಷರಾಕ್ಷರಾಕ್ಷ ಎಂಬ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಹಿಂದಿನ ಪದ್ಯಗಳಲ್ಲಿ ಹೇಳಿದ ತತ್ವಗಳನ್ನು ಈ ಪದ್ಯದಲ್ಲಿ ತಾತ್ಪರ್ಯ ರೂಪದಲ್ಲಿ ಪರಸ್ಪರ ಭೇದ ಹಾಗೂ ತಾರತಮ್ಯ ತತ್ವಗಳನ್ನು ಗುರುಪದೇಶದ್ವಾರ ತಿಳಿದು ಈ ರಹಸ್ಯವನ್ನು ಮಂದರಾದ ಅಯೋಗ್ಯರಿಗೆ ತಿಳಿಸದೆ ಪರಮಾತ್ಮನ ಸರ್ವತ್ರ ಚಿಂತಿಸಬೇಕೆಂದು ತಿಳಿಸುತ್ತಾರೆ. ಪಂಚಭೇದ ತತ್ವವನ್ನು ಇನ್ನೂ ಸ್ವಲ್ಪ ವಿವರಿಸುತ್ತಾರೆ. ಮೊದಲಿನ ಪದ್ಯಗಳಲ್ಲಿ ಕ್ಷರಾಕ್ಷರ ಭೇದದ ವಿವರಣೆಯನ್ನು ತಿಳಿಸಿದ್ದರಿಂದ ಆದಿಯಲ್ಲಿ ಎಂದಿದ್ದಾರೆ. ಯಾವ ವಿಧವಾದ ನಾಶವೂ ಇಲ್ಲದೆ ಶಶ್ವದೇಕ ಪ್ರಕಾರವಾಗಿರುವ ಚೇತನ ವರ್ಗಕ್ಕೆ ಅಕ್ಷರರು ಎಂದು ಹೆಸರು. ಕ್ಷರ ಎಂದರೆ ನಾಶ ಎಂದರ್ಥ. ಅಕ್ಷರವೆಂದರೆ ನಾಶರಹಿತವಾದದ್ದು. ಈ ಅಕ್ಷರ ವರ್ಗದಲ್ಲಿ ಶ್ರೀ ಲಕ್ಷ್ಮೀದೇವಿ ಮತ್ತು ಶ್ರೀಮನ್ನಾರಾಯಣ ಇಬ್ಬರೂ ಸೇರಿದ್ದಾರೆ. ಮಧುನಾಮಕ ದೈತ್ಯನನ್ನು ಸಂಹರಿಸಿದ ಶ್ರೀಹರಿಯು ಮಧುಸೂದನನು, ಶಶ್ವದೇಕ ಪ್ರಕಾರನಾಗಿರುವವನು. ಶ್ರೀ ರಮಾದೇವಿ ದೇಶತಃ ದೇಹತಃ ಕಾಲತಃ ನಾಶರಹಿತಳು. ಇದರಿಂದ ಅಕ್ಷರ ನಾಮಕಳು. ಆದರೆ ಅಕ್ಷರ ವರ್ಗಕ್ಕೆ ಸೇರಿದರೂ ಶ್ರೀ ಪರಮಾತ್ಮನಿಂದ ಭಿನ್ನಳು. ದೇಹತಃ ಕಾಲತಃ ದೇಶತಃ ನಾಶವನ್ನು ಹೊಂದುವ ಜೀವರು ಕ್ಷರವರ್ಗಕ್ಕೆ ಸೇರಿದ್ದಾರೆ. ಇವರಲ್ಲಿ ಸಾತ್ವಿಕರು, ರಾಜಸರು, ತಾಮಸರು ಎಂಬ ತ್ರಿವಿಧ ಜೀವ ಪ್ರಭೇದವಿದೆ. ಬ್ರಹ್ಮಾದಿ ತೃಣ ಜೀವ ಪರ್ಯಂತ ವಿದ್ಯಮಾನರಾಗಿರುವ ಜೀವರಾಶಿಗಳಲ್ಲಿ ಪರಸ್ಪರ ಭೇದವಿದೆ. ಇದೇ ಜೀವ ಭೇದವು. ಮೂಲ ಜಡ ಪ್ರಕೃತಿ ಓಂಕಾರ ರೂಪವಾದ ಪ್ರಣವ ಮಂತ್ರ, ಮಹಾಕಾಲ, ಅಣುಕಾಲಗಳೆಂಬ ಕಾಲಪ್ರಭೇದಗಳು ಜಡವರ್ಗಕ್ಕೆ ಸೇರಿವೆ. ವೇದಗಳು ಅನಾದಿ ನಿತ್ಯ ಅಪೌರುಷೇಯ. ವೇದಗಳು ಶ್ರೀ ಪರಮಾತ್ಮನಲ್ಲಿ ಆಶ್ರಯ ಪಡೆಯುವವು. ಅಂತೆಯೇ ಕಾಲವು ಪ್ರವಾಹತೋ ನಿತ್ಯವು. ನೀರಿನ ಪ್ರವಾಹವು ಹರಿಯುತ್ತಿರುವಾಗ ನಾವು ನೋಡುತ್ತಿರುವಂತೆಯೇ ಒಂದು ಪ್ರವಾಹ ನಾಶವಾಗಿ ಅದರ ಸ್ಥಾನದಲ್ಲಿ ಇನ್ನೊಂದು ಪ್ರವಾಹ ಬರುವುದು. ಈ ದೃಷ್ಟಿಯಿಂದ ಅನಿತ್ಯವು, ಪ್ರವಾಹತೋ ನಿತ್ಯವು. ಮಹಾಕಾಲ, ಅಣುಕಾಲಗಳೆಲ್ಲವೂ ಕಾಲಸ್ವರೂಪನಾದ ಕಾಲನಾಮಕನಲ್ಲಿ ಸೇರುವುದು. ಇದರಿಂದ ಜಡಗಳೂ ಕ್ಷರಗಳೆನಿಸುವವು. ಇದರಲ್ಲಿ ಪರಸ್ಪರ ಭೇದವಿದೆ. ಇದೇ ಜಡ ಭೇದ. ಈ ಕ್ಷರವರ್ಗದಲ್ಲಿ ಜೀವ ಭೇದ, ಜಡ ಭೇದ ಮತ್ತು ಜಡ ಭೇದ ಎಂಬ 3 ಭೇದಗಳಿವೆ. ಈಶನ ವಿವಕ್ಷಯ ಜೀವೇಶ ಭೇದ. ಇವರಲ್ಲಿ ರಮಾ ಮಧುಸೂದನರ ಭೇದವೂ ಗ್ರಾಹ್ಯ. ಮತ್ತು ಜಡೇಶ ಭೇದ ಎಂದು 2 ಪ್ರಕಾರಗಳಿವೆ. ಒಟ್ಟಿನಲ್ಲಿ ಪಂಚಭೇದಗಳೆಂದು 5 ಪ್ರಕಾರವಾದ ಭೇದಗಳು ನಿತ್ಯ. ಈ ಭೇದ ಸ್ವಾಭಾವಿಕವಾಗಿವೆ, ಈಶ್ವರನಿಂದ ನಿರ್ಮಿತವಲ್ಲ, ಅನಾದಿ. ಈ ರಹಸ್ಯವನ್ನು ಗುರುಪದೇಶದ್ವಾರ ಅರಿತು ಅದನ್ನು ರೂಢಿಸಿಕೊಂಡು ಸರ್ವತ್ರದಲ್ಲಿ ಇದನ್ನು ಧ್ಯಾನಕ್ಕೆ ವಿಷಯವನ್ನಾಗಿ ಮಾಡಿ ಚಿಂತಿಸುತ್ತಿರಬೇಕೆಂದು ತತ್ವದ ಮರ್ಮವನ್ನು ತಿಳಿಸುತ್ತಾರೆ. ಇದಕ್ಕೆ ಪ್ರಮಾಣವೆಂದರೆ ದ್ವಾಮಿಮಂ ಪುರುಷೌ ಲೋಕೆ ಕ್ಷರಾಕ್ಷರ ಏವಚ. ಕ್ಷರಃ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ. ಇದು ಗೀತಾವಾಕ್ಯ. ಉತ್ತಮಃ ಪುರುಷಸ್ತನ್ಯಃ ಪರಮಾತ್ಮೇತ್ಯದಾಹೃತಃ. ಇದು ಗೀತಾವಚನ ಎಂದು ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ಹೇಳಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.